ಹಲೋ, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಇವತ್ತು ಯುಗಾದಿ ಹಬ್ಬದ ಹಿಂದಿನ ದಿನದ್ದು ಮುಂದಿನ ದಿನದ್ದು ವಿಡಿಯೋನ ಎರಡೂ ಸೇರಿಸಿ ನಾನಿಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೇವು ಬೆಲ್ಲ ಅಂದ್ರೆ ನಮ್ಮಲ್ಲಿ ಹುರಿಗಡ್ಲೆ ಪುಡಿನ ಮಾಡ್ತೀವಿ. ಯಾವ ರೀತಿಯಲ್ಲಿ ನಾನು ಹುರಿಗಡ್ಲೆ ಪುಡಿನ ಮಾಡ್ತೀನಿ ಎಲ್ಲದನ್ನು ಇವತ್ತು ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ. ಬನ್ನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ಮುತಾಲಿಕ್ ಸರ್ ಅವ್ರ ಹತ್ರ ತರಿಸಿರುವಂತಹ ಹೋಮ ಆರ್ಗ್ಯಾನಿಕ್ ಜಾಗರಿ ಪೌಡರ್. ಯಾಕೆ ಹೋಮ ಆರ್ಗ್ಯಾನಿಕ್? ಸರ್ ಅವರ ಹೊಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಅಗ್ನಿಹೋತ್ರ ನಡೆಯುತ್ತೆ. ಆ ಅಗ್ನಿಹೋತ್ರದ ಹೊಗೆಯಿಂದ, ಆ ಅಗ್ನಿಹೋತ್ರದ ಭಸ್ಮದಿಂದ ಆ ಇಡೀ ಹೊಲ ಮೇಂಟೈನ್ ಆಗ್ತಾ ಇದೆ. ಮಳೆ ಬರ್ದಿದ್ರು ಮಳೆ ಬರುವಂತ ಜಾಗ ಅದು. ಅಂತ ಒಂದು ಪುಣ್ಯ ಭೂಮಿ ಅಂತಾನೆ ಹೇಳ್ಬೋದು. ಅಲ್ಲಿಂದ ನಾನು ಬೆಲ್ಲದ ಪುಡಿನ ತರ್ಸ್ಕೊತೀನಿ. ಸೊ ಇಲ್ಲಿ ಬೇವು ಬೆಲ್ಲಕ್ಕೆ ಆ ಬೆಲ್ಲದ ಪುಡಿನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆ ನಂತರ ಇದಕ್ಕೆ ಏಲಕ್ಕಿ, ಒಂದು 10 ರಿಂದ 15 ಏಲಕ್ಕಿ. ಬೇವು ಬೆಲ್ಲನ ಯಾಕೆ ಇಷ್ಟೊಂದು ಮಾಡ್ತಾ ಇದೀನಿ ಅಂತ ನೀವು ಕೇಳಿದ್ರೆ, ಇದನ್ನ 2-3 ದಿನ ಏನು ತುಂಬಾ ಜನಕ್ಕೆಲ್ಲ ಹಂಚ್ತೀವಿ, ಜೊತೆಲಿ ವಾರಗಟ್ಲೆ ಇಟ್ಕೊಂಡು ಕೂಡ ತಿಂತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಇಲ್ಲಿ ಬೇವು ಬೆಲ್ಲನ ಮಾಡ್ತಾ ಇದ್ದೀನಿ. ಸೊ ಏಲಕ್ಕಿ ಏಲಕ್ಕಿ ಜೊತೆಗೆ ಒಂದಷ್ಟು ಜಾಯಿಕಾಯಿ, ಅಂದ್ರೆ ಒಂದು 1/4 ಇಂಚಷ್ಟು ಜಾಯಿಕಾಯಿನ ಕುಟ್ಟಿ ಅದರನ್ನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಇದು ಜಾಯಿಕಾಯಿ ಸ್ವಲ್ಪ ಅಷ್ಟೇ. ಅದು ಘಮ ಘಮ ಅನ್ನತ್ತೆ. ಸ್ವೀಟ್ ಅಡಿಗೆಗೆಲ್ಲ ಜಾಯಿಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಜಾಯಿಕಾಯಿನ ನಾನು ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಏಲಕ್ಕಿನ ಸುಲ್ಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕ್ಬೋದಿತ್ತು, ಬೇಡ, ಹೇಗಿದ್ರು ಪುಡಿ ಮಾಡ್ಬೇಕಲ್ಲ, ಏಲಕ್ಕಿ ಪುಡಿ ಇಟ್ಕೊಂಡ್ರೆ ಬೇರೆದಕ್ಕೆ ಬರುತ್ತೆ ಅಂತ ಹೇಳಿ ಏಲಕ್ಕಿನ ಬಿಡಿಸಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸರ್ ಮಾಡ್ಬೇಕು. ಇದಕ್ಕೆ ಪೌಡ್ರ್ ಮಾಡಿ, ಅಂದ್ರೆ ಇದಿಷ್ಟನ್ನು ಮಿಕ್ಸರ್ ಮಾಡ್ಕೊಂಡ್ ನಂತರ ನಾವ್ ಇದಕ್ಕೆ ಆ ಎಂತದು ಗಸಗಸೆ, ಒಂದು 100 ಗ್ರಾಮ್ ಅಷ್ಟು ಗಸಗಸೆನ ಹುರಿದು ಹಾಗೆ ಹಾಕ್ಬೇಕು. ಇದಕ್ಕೆ ಪುಡಿ ಮಾಡಿ ಹಾಕಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಬೇವು ಬೆಲ್ಲ ಮಾಡ್ತಾರೆ. ನಮ್ ಮನೇಲಿ ಮಾಡೋದು ಹೀಗೆ. ಈ ಬೇವು ಬೆಲ್ಲಕ್ಕೆ ಬೇವಿನ ಹೂವನ್ನ ಬಿಡಿಸಿ ಅದನ್ನ ಬೆರೆಸಿ ಎಲ್ರಿಗೂ ಹಂಚೋದು. ಕೆಲವರು ಇದಕ್ಕೆ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಬೇವಿನ ಎಲೆನೆ ಕೊಟ್ಬಿಡ್ತಾರೆ ಬೇವು ಬೆಲ್ಲ ಅಂತ ಹೇಳಿ. ನಾವು ಬೇವಿನ ಹೂ ಬಳಸ್ತೀವಿ ಈ ಕಡೆ ಎಲ್ಲ. ಸೊ ಇದು ಯುಗಾದಿ ಹಬ್ಬದ ಬೇವು ಬೆಲ್ಲ. ಇದಕ್ಕೆ ಒಣ ಕೊಬ್ಬರಿನ ಸಣ್ಣದಾಗಿ ತುರಿದು ಕೂಡ ಬೆರೆಸ್ಬೇಕು. ನಾನು ಆಮೇಲೆ ಬೆರೆಸಿದೆ, ಯಾಕಂದ್ರೆ ಅವಾಗ ನಾನು ತುರಿಲಿಕ್ಕೆ ಆಗ್ಲಿಲ್ಲ, ಸಮಯ ಬರ್ಲಿಲ್ಲ. ಅದಕ್ಕೋಸ್ಕರ ಇಷ್ಟ ಹಾಕಿ ನೀವು ಮನೇಲಿ ಮಕ್ಳಿಗೆ ಕೂಡ ಮಾಡ್ಕೊಡಿ. ಯಾಕೆ ಗೊತ್ತಾ? ಬೆಲ್ಲ ರಿಚ್ ಇನ್ ಐರನ್, ಕಡ್ಲೆ ರಿಚ್ ಇನ್ ಪ್ರೋಟೀನ್. ಇದೆಲ್ಲ ನೋಡುವಾಗ ಡ್ರೈ ನಟ್ಸ್ ಅಂಡ್ ಸೀಡ್ಸ್ ನ ಹುರಿದು ಇದಕ್ಕೆ ಹಾಕಿ ಬಟ್ಲಲ್ಲಿ ಹಾಕಿ ಕೊಟ್ರೆ ಖುಷಿಯಾಗಿ ತಿಂತಾರೆ. ಒಂದು ಒಳ್ಳೆ ಪ್ರೋಟೀನ್ ರಿಚ್ ಸ್ನಾಕ್ಸ್ ನ ಮಕ್ಳಿಗೆ ಕೊಟ್ಟೆ ಅಂತಾನು ಖುಷಿ ಆಗತ್ತೆ. ಮಾಡ್ಕೊಡ್ಬೋದು. ಬೇವು ಬೆಲ್ಲ ಈ ರೀತಿ ಮಾಡಲ್ಲ, ಯಾರು ಮಾಡಲ್ವಲ್ಲ ಅವ್ರಿಗಿದು. ನಮ್ಮಲ್ಲೆಲ್ಲ ತುಂಬಾ ಜೋರು. ಯುಗಾದಿ ಹಬ್ಬ ಅಂದ್ರೆ ಒಂದಿನ ಎರ್ಕೊಳ ಹಬ್ಬ, ಒಂದಿನ ಹೋಳಿಗೆ ಎಲ್ಲ ಮಾಡ್ಬಿಟ್ಟು 2 ದಿನ ಯುಗಾದಿ ಚಂದ್ರ ದರ್ಶನ, ಒಂದಿನ ಚಂದ್ರ ದರ್ಶನ, ಒಂದಿನ ನೀರ್ ಹಬ್ಬ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಶಾವ್ಗೆ ಪಾಯಸಾನೇ ಮಾಡ್ಬೇಕು ನೀರ್ ಹಬ್ಬದ ದಿನ. ನಾನು ಕೂಡ ಮಾಡಿದ್ದೆ. ಮಗನ್ ಫ್ರೆಂಡ್ಸು ಎಲ್ರು ಬಂದ್ರು ಅವತ್ತು. ಯಾಕಂದ್ರೆ ಯುಗಾದಿ ದಿನ ಅವನಿಗೆ ರಜಾ ಇರ್ಲಿಲ್ಲ. ಗವರ್ಮೆಂಟ್ ಹಾಲಿಡೇ ಇದ್ದಿದ್ದ ದಿನ ನಮ್ದು ನೀರ್ ಹಬ್ಬ, ಅದ್ರ ನೆಕ್ಸ್ಟ್ ದಿನ ನಮ್ದು ಯುಗಾದಿ. ಹಾಗಾಗಿ ಅವನು ಗವರ್ಮೆಂಟ್ ಹಾಲಿಡೇ ಇದ್ದಿದ್ದ ದಿನ ಅರ್ಧ ದಿನದ ಮಟ್ಟಿಗೆ ಬಂದು ಊಟ ಮಾಡ್ಕೊಂಡು ಹೋದ. ಅಷ್ಟೇ, ಏನೋ 1 ಗಂಟೆ ಬಂದ್ರು ಸಾಕು ನಮಗೊಂಥರ ಸಮಾಧಾನ. ಇದೇ ಅವನನ್ನ ಬೇರೆ ಊರುಗಳಿಗೆ ಏನಾದ್ರು ನಾವು ಕಳ್ಸಿದ್ರೆ, ಅಥವಾ ಬೇರೆ ರಾಜ್ಯ ಅಥವಾ ಎಲ್ಲಾದ್ರೂ ಹೋಗಿದ್ರೆ ಆ ಪದೇ ಪದೇ ನೋಡ್ಲಿಕ್ಕೆ ಮಾತಾಡ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನೋ ಹತ್ರದಲ್ಲಿ ಓದ್ತಾ ಇರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಇದೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರ್ದು ಅದನ್ನ ಅದಕ್ಕೆ ಬೆರೆಸಿ ತೆಗೆದಿಡ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಬೇವು ಬೆಲ್ಲದ ಕಾರ್ಯಕ್ರಮ ಮುಗೀತು. ನಾಳೆನ ಕ್ಲಿಪ್ಪಿಂಗ್ಸ್ ನ ಈಗ ಆಡ್ ಮಾಡ್ತೀನಿ, ಬನ್ನಿ. ಇದು ಶಾವ್ಗೆ ಪಾಯಸ, ಬನ್ನಿ. ಇದು ಹಬ್ಬದ ಹಿಂದಿನ ದಿನ, ಅಂದರೆ ನೀರಹಬ್ಬ, ಎರ್ಕೊಳೋ ಹಬ್ಬ ಅಂತ ಮಾಡ್ತೀವಿ. ಆವತ್ತಿನ ದಿನ ಶಾವಿಗೆ ಪಾಯಸ. ಆಲ್ರೆಡಿ ಮಕ್ಕಳೆಲ್ಲ ತಿಂತಿದ್ದಾರೆ. ಬಿಕಾಸ್ ನಾನು ಬ್ಯುಸಿ ಇದ್ದಿದ್ದರಿಂದ, ನನ್ನ ಮಗನ ಫ್ರೆಂಡ್ಸು ಎಲ್ಲರೂ ಬಂದಿದ್ದರಿಂದ ಇವತ್ತು ಫುಲ್ಲು ಬ್ಯುಸಿ. ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಶಾವಿಗೆ ಪಾಯಸ, ಬೇವು ಹಾಕ್ಕೊಂಡು ಊಟ ಮಾಡೋದು. ಬೇವು ಅಂದರೆ ನಾನು ಮೊನ್ನೆ ಏನು ಮಾಡಿದ್ದಲ್ಲ, ಹುರಿಗಡಲೆ ಪುಡಿ, ಅದರಲ್ಲಿ ಏಲಕ್ಕಿ, ಜಾಯಿಕಾಯಿ ಹಾಕಿ ಮಿಕ್ಸರ್ ಮಾಡಿ, ಬೆಲ್ಲ ಹಾಕಿ ಮಿಕ್ಸರ್ ಮಾಡಿದ್ದು. ಅದಕ್ಕೇ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಬೆರೆಸಿದ್ದೆ. ಸೊ ಇದು ಬೇವು. ಇದಕ್ಕೆ ಬೇವಿನ ಹೂವು, ಓಕೆ, ಬೇವಿನ ಮರದಲ್ಲಿ ಏನು ಬಿಡುತ್ತಲ್ಲ ಹೂವು, ಆ ಹೂವನ್ನು ಹಾಕಿ ಇದನ್ನ ಮಿಕ್ಸ್ ಮಾಡಿದರೆ ಇದು ಬೇವು ಬೆಲ್ಲ ಅಂತ ನಾವು ಕರಿತೀವಿ. ಶಾವಿಗೆ ಪಾಯಸದ ಜೊತೆಗೆ ಇದನ್ನು ಹಾಕೊಂಡು ಊಟ ಮಾಡ್ತಾರೆ, ಅಥವಾ ಅವತ್ತಿನ ದಿನ ಇದನ್ನು ಪೂಜೆ ಮಾಡಿ
ದೇವ್ರಿಗೆ ನೈವೇದ್ಯ ಆದಮೇಲೆ ನಾವು ಇದನ್ನು ಊಟ ಮಾಡ್ತೀವಿ. ಸೊ ಬ್ಯುಸಿ ಇದರಿಂದ ನನಗೂ ಹೆಚ್ಚು ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಎಲ್ರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಂದು 1/4 kg ಅಷ್ಟೇ ನಾನಿಲ್ಲಿ ಬೇಳೆನ ಹಾಕಿದ್ದೀನಿ. ಬಿಕಾಸ್ ಇರೋದೇ 3 ಜನ, ಮಗನಿಗೆ ರಜಾ ಇಲ್ಲ, ಬಂದ ಹೋದ ಫ್ರೆಂಡ್ಸ್ ಜೊತೆಗೆ. ಸೊ ಇವತ್ತು ಈ ಬೇಳೆಯಲ್ಲಿ ಕರಿಗಡುಬು ಅಂದರೆ ಕರ್ದಿದ್ದು ಕಡುಬು ಮಾಡ್ತೀವಲ್ಲ ಅದನ್ನು ಮಾಡೋಣ ಅಂಥೇಳಿ ಇವತ್ತು ಹಾಕಿದ್ದೀನಿ. ನೋಡೋಣ, ತೋರಿಸ್ತೀನಿ ಥ್ರೂ ಔಟ್ ಡೇ ಇವತ್ತು ಏನೆಲ್ಲ ಆಗುತ್ತೆ ನಿಮಗೂ ತೋರಿಸ್ತಾ ಬರ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಪೇಸ್. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶುಕ್ರವಾರ, ನಮ್ಮನೇಲೂ ಹಬ್ಬ. ಹಾಗಾಗಿ ಇವತ್ತು ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ. ಬೆಳಗ್ಗೆ ಎಲ್ಲ ಮನೇಲಿ ಹೋಳಿಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಬಂದ್ವಿ. ಈಗ ಹೊಸ ಮನೆ ಹತ್ರ ಬಂದ್ವಿ. ಯಾಕಂದರೆ ಹೋದ ವರ್ಷ ಕೂಡ ಇಲ್ಲದೇ ಚಂದ್ರ ನೋಡಿದ್ದು. ಇವತ್ತು ಚಂದ್ರನ ನೋಡಿದ್ರೇ ಯುಗಾದಿ ಹಬ್ಬ ಕಂಪ್ಲೀಟ್ ಅಂತ ನಮಗೆ ಅನಿಸೋದು. ಹಾಗಾಗಿ ಇಲ್ಲೇ ಬಂದಿದ್ದೀವಿ. ಪೂಜೆ ಮಾಡಿ ಚಂದ್ರನ ನೋಡಿ ಹೊರಡೋದು. ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ರೆಸಿಪಿನ ನಿಮ್ಮ ಜೊತೆ ಶೂಟ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ತುಂಬ ಗಡಿಬಿಡಿ, ತುಂಬ ಕೆಲಸಗಳ ನಡುವೆ ಸ್ಟ್ರೆಸ್ಡ್ ಔಟ್ ಆಗಿಬಿಡ್ತೀವಿ, ಆಗಲಿಲ್ಲ. ಸೊ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಇನ್ನು ಮುಂದೆ ತುಂಬ ಇದೆ. ವೆಯ್ಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಹೊಸ ಮನೆ ಹತ್ರ ಹಿತ್ಲ ಕಡೆ ಬೀಜ ಹಾಕಿರ್ತೀವಲ್ಲ, ಅಲ್ಲಿ ನೋಡ್ಕೊಂಡು ಒಳಗಡೆ ಹೋದ್ರೆ ಅಲ್ಲಿ ಕೆಲಸ ನಡೀತಾ ಇತ್ತಲ್ವಾ. ಇದು ದೇವರ ಮನೆಯ ಮಂಟಪದ ಭಾಗ, ಮಂಟಪದ ಮೇಲ್ಭಾಗ. ದೇವ್ರ ಮನೆ ಒಳಗಡೆ ಯಾರೋ ಹೇಳ್ತಾ ಇದ್ರು, ನಿಮಗೆ ವಾಸ ಮಾಡ್ಲಿಕ್ಕೆ ಇಷ್ಟು ದೊಡ್ಡ ಮನೆನ ಕಟ್ಟಿಸ್ಕೊಂಡಿದೀರಾ, ದೇವ್ರಿಗೆ ಮಾತ್ರ ಇಷ್ಟೇ ಜಾಗ ಮಾಡಿದೀರಾ ಅಂತ. ಕುತ್ಕೊಂಡ್ ನೋಡುವಾಗ ಕಾಣಿಸೋದೇ ಬೇರೆ. ಇರ್ಲಿ, ನಾನು ಜಸ್ಟಿಫಿಕೇಶನ್ ಕೊಡೋದೇ ಇಲ್ಲ, ಜಸ್ಟಿಫೈ ಮಾಡಲ್ಲ. ಕಾರಣ ಏನ್ ಗೊತ್ತಾ, ಇಲ್ಲಿ ಬಂದು ನೋಡುವಾಗ ವಾಸ್ತವನೇ ಬೇರೆ ಇರುತ್ತೆ. ಹೇಳ್ತಾರಲ್ಲ, ನೀವು ತುಂಬಾ ದಪ್ಪ ಇದ್ದೀರಾ ಅಂತ. ನನ್ ಕ್ಯಾಮ್ರಾದಲ್ಲಿ ಕಾಣಿಸೋದೇ ಹಾಗೆ. ಈಗ ನಾನ್ ದಪ್ಪ ಕಾಣಿಸ್ತೀನಿ, ಮನೆ ಚಿಕ್ಕದಾಗ ಕಾಣಿಸ್ತಾ ಇದೆ. ಏನ್ ಮಾಡ್ಲಿ, ದೇವ್ರ ಮನೆ 7x7 ಫೀಟ್ ಇದೆ. 7 ಅಡಿ ಅಗ್ಲ, 7 ಅಡಿ ಉದ್ದ ಇದೆ. ಇನ್ನೇ ಎಷ್ಟು ದೊಡ್ಡದ್ ಮಾಡೋದು. ಇರ್ಲಿ ಬಿಡಿ. ನಾನು ಹೇಳ್ದಂಗೆ ಇದು ಅವ್ರಿಗೆ ಉತ್ತರ ಅಲ್ಲ, ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ. ಇದು ದೇವ್ರ ಮನೆ ಒಳಗಡೆ ಮಂಟಪ ಮಾಡ್ತಾ ಇದಾರಲ್ಲ, ಅಲ್ಲಿ ಒಂದು ಇಟ್ಟು ನೋಡ್ತಾ ಇದಾರೆ ಗೋಪುರ ಹೇಗ್ ಕಾಣಿಸುತ್ತೆ ಏನು ಅಂತ ಹೇಳಿ. ಆಗ್ತಾ ಇದೆ, ಕೆಲ್ಸ ಆಗ್ತಾನೇ ಇದೆ. ನೀವೆಲ್ರೂ ನಂಗೆ ಒಂದ್ ಸಹಾಯ ಮಾಡ್ಬೇಕು. ಮನೆ ಕೆಲ್ಸ ಮುಗಿಯೋವರೆಗೂ ನನ್ಗೆ ಸಹಕಾರ ಮಾಡಿ. ಪ್ರತಿ ಬುಧವಾರದಂದು ನಾನು ವಿಡಿಯೋ ಹಾಕಲ್ಲ. ಶನಿವಾರ ಭಾನುವಾರ ಆಸ್ ಯೂಶುವಲ್ ನಾನು ವಿಡಿಯೋ ಹಾಕ್ತಾ ಇರ್ಲಿಲ್ಲ. ವಾರದಲ್ಲಿ 4 ವಿಡಿಯೋ ಹಾಕೊಂಡು ಹೋಗ್ತೀನಿ, ಎಲ್ಲಿ ತನಕ ನಮ್ಮ ಮನೆ ಕಂಪ್ಲೀಟ್ ಕೆಲಸ ಮುಗಿಯೋವರೆಗೂ. ಆ ನಂತರ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಶೇರ್ ಮಾಡ್ತೀನಿ. ವಂಡರ್ಫುಲ್ ವಿಡಿಯೋಸ್ ಕಂಟೆಂಟ್ ಇರುತ್ತೆ, ಶೇರ್ ಮಾಡಕ್ ನಂಗೂ ಕೂಡ ಅವಾಗ ಮನ್ಸಿರುತ್ತೆ. ಯಾರು ನೆನ್ನೆ ಹೇಳ್ತಾ ಇದ್ರು, ಮಂಚಿ ಸರ್ ವಿಡಿಯೋ ಹಾಕಿದಾಗ ನೀವು ಏನದು ಮೊದ್ಲು ತರ ವಿಡಿಯೋ ಇಲ್ಲ ಅಂತ. ಇನ್ನೇನ್ ತೋರ್ಸ್ಬೇಕು ನಾನು? ನನ್ಗೆ ಬೇರೆಯವ್ರ ತರ ಎದ್ದ ತಕ್ಷಣ ಕ್ಯಾಮ್ರಾ ಹಿಡ್ಕೊಂಡು ಮಾಳ್ ಮುಖಾನೇ ತೋರ್ಸ್ಕೊಂಡ್ ನಂಗೆ ವಿಡಿಯೋ ಮಾಡಕ್ ಆಗಲ್ಲ. ಅದು ಒಬ್ಬೊಬ್ರದ್ದು ಒಂದೊಂದ್ ಸ್ಟೈಲ್. ಪಾಪ ಅವ್ರಿಗೆ ಅದು, ಕೆಲವ್ರಿಗೆ ಅದು ಖುಷಿ ಕೊಡತ್ತೆ, ಅವ್ರು ಹೆಂಗೆ ಇರ್ತಾರೋ ಹಂಗೆ ತೋರ್ಸ್ಬೇಕಂತ. ನನ್ಗೆ ಆತರ ಕಂಫರ್ಟಬಲ್ ಇಲ್ಲ. ನಾನು ಮುಂಚಿಂದನೂ ಆತರ ವಿಡಿಯೋಸ್ ಮಾಡಿಲ್ಲ. ನನ್ಗೆ ಏನಿದ್ರು ನಂದು ಒಂದ್ ಕೆಲ್ಸಗಳನ್ನ ತೋರ್ಸ್ಬೇಕು, ನಿಮ್ಗೊಂದು ವಿಚಾರನ ಮುಟ್ಟಿಸ್ಬೇಕು, ಒಳ್ಳೇದನ್ನಷ್ಟೇ ಹಂಚ್ಕೋಬೇಕು. ಬೇಗ ಎದ್ದೇಳ್ತೀನ, ಪೂಜೆ ಮಾಡ್ತೀನ, ಅಡ್ಗೆ ಮಾಡ್ತೀನ, ಅದನ್ನ ಹಂಚ್ಕೊಳ್ತೀನಿ. ನನ್ನ ರೂಟೀನ್ ನನ್ನ ಲೈಫ್ ಅಲ್ಲಿ ಯಾವತ್ತೂ ಚೇಂಜ್ ಆಗಲ್ಲ. ಪ್ರತಿ ದಿನಾನು ಕಷ್ಟನೋ ಸುಖನೋ ಒಂದು ದಿನಕ್ಕೂ ನನ್ಗ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ನಾನು ಹೇಳಲ್ಲ. ಏನ್ ಗೊತ್ತಾ, ಹೆಣ್ಮಕ್ಳು ಅಯ್ಯೋ ಅಪ್ಪ ಅಂತ ಉಸಿರು ತೆಗಿತೀವಲ್ಲ, ಆತರ ಯಾವ ಹೆಣ್ಮಕ್ಳು ಮನೇಲಿ ಮಾಡಬಾರ್ದು, ಮಾಡಬೇಡಿ. ಹಾಗೆ ಅಯ್ಯೋ ಅಯ್ಯೋ ಅನ್ನೋ ಮನೆ ಹಾಳಾಯ್ತು ಅಂತ ಹೇಳ್ತಾರೆ. ಹಾಗಾಗಿ ಮನೆಯ ಮಹಾಲಕ್ಷ್ಮಿ ಆದ ನೀವು ಯಾರು ಹೆಣ್ಮಕ್ಳು ದಯವಿಟ್ಟು ಮನೆಯಲ್ಲಿ ಉಸಿರು ತೆಗಿಯೋದಾಗ್ಲಿ, ಅಯ್ಯೋ ಅನ್ನೋದಾಗ್ಲಿ ಮಾಡ್ಬೇಡಿ. ದೇವ್ರು ಎಂತ ಕಷ್ಟ ಕೊಟ್ರು ಅದಕ್ಕೊಂದ್ ಪರಿಹಾರ ಅಂತ ಕೊಟ್ಟಿರ್ತಾನೆ. ನಾವು ಹೊರದೇ ಇರೋಂತ ಕಷ್ಟ ಅಂತೂ ಯಾರಿಗೂ ಕೊಟ್ಟಿರಲ್ಲ. ಹಾಗಾಗಿ ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ ಅನ್ನೋ ತರ ಯಾರುನು ಮನೆಯಲ್ಲಿ ಉಸಿರು ತೆಗಿಬೇಡಿ. ಅಥವಾ ಕಷ್ಟ ಅಂತ ಪದೇ ಪದೇ ಹೇಳೋದಾಗ್ಲಿ, ಆ ಏನ್ ಸೋಮಾರಿತನಕ್ಕೆ ಒಂದು ಕಾರಣಗಳನ್ನ ಹುಡ್ಕೊಳ್ಳೋದು ಅಷ್ಟೇನೆ. ಆ ತರ ಮಾಡೋದ್ ಬೇಡ. ಸೊ ನನ್ನ ಬ್ಲಾಗ್ಸ್ ಯಾವ ರೀತಿ ಇತ್ತೋ ಅದೇ ರೀತಿ ಇರುತ್ತೆ ಮುಂದೆ ಕೂಡ. ನನ್ನ ಕಂಟೆಂಟ್ ಅಲ್ಲಿ ಚೇಂಜಸ್ ಮಾಡ್ಕೊಳಕ್ ಆಗಲ್ಲ. ಏನು, ನಾ ಹೊಸ ಮನೆಗೆ ಹೋದಾಗ ಬೇರೆ ಬೇರೆ ಜಾಗಗಳಲ್ಲಿ ನಿಮ್ಗೆ ಬೇರೆ ಬೇರೆ ವಿಚಾರಗಳನ್ನ ತಿಳಿಸ ನಾನು ಶೂಟ್ ಮಾಡ್ಬೋದೇ ಹೊರತು ಕಂಟೆಂಟ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅಮ್ಮ ಫ್ರೀಕ್ವೆಂಟ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ರೆ ಆ ವಿಡಿಯೋಸ್ ನೋಡ್ತೀರಾ. ಈಗ ಸದ್ಯಕ್ಕೆ ಅಮ್ಮ ಬರ್ಬೋದು, ಬಂದ್ರೆ ತುಂಬಾ ದಿನ ಇರ್ತಾರೆ. ಹಾಗೂ ಕೂಡ ನಿಮ್ ಜೊತೆ ನಾನು ವಿಡಿಯೋಸ್ನ ಹಂಚ್ಕೊಳ್ತೀನಿ. ಏನ್ ಯುಗಾದಿ ಹಬ್ಬದ ಮಾರನೇ ದಿನ
ನಾವು ಕೊಡದ್ಗುಡ್ಡ ಅಂದ್ರೆ ನಮ್ಮ ಮನೆ ದೇವ್ರಿಗೆ ಹೋದ್ವಿ. ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ವಿ. ಹೊಸ ವರ್ಷಕ್ಕೆ ಹೋದ್ ವರ್ಷ ಕೂಡ ಯುಗಾದಿಗೆ ಹೋಗಿದ್ವಿ, ಈ ವರ್ಷನೂ ಯುಗಾದಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ದು. ನಾವೇ 4 ಜನ. ಮಗನ್ನ ದಾವಣಗೆರೆಯಿಂದ ಪಿಕ್ ಮಾಡಿ ನಮ್ ಜಗಳೂರ್ ಹತ್ರ ಇರೋದು ಇದು ಕೊಡದ್ಗುಡ್ಡ. ವೀರಭದ್ರ ಸ್ವಾಮಿಯ ದೇವಸ್ಥಾನ ನೋಡಿ, ಆ ಗುಡ್ಡದ ಮೇಲೆ ಕಾಣಿಸುತ್ತೆ ನಿಮ್ಗೆ ದೇವಸ್ಥಾನ ಎಡಭಾಗದಲ್ಲಿ. ದೇವಸ್ಥಾನಕ್ಕೆ ಸಂಜೆ ಹೋದ್ವಿ, ಸಂಜೆ ಪೂಜೆ ಅಷ್ಟರಲ್ಲಿ ಹೋಗಿ. ಯಾಕಂದ್ರೆ ಮನೆ ಹತ್ರ ಕೆಲ್ಸ ಎಲ್ಲ, ಅವ್ರಿಗೆಲ್ಲ ಕೆಲ್ಸದವ್ರಿಗೆ ಏನೇನ್ ಮಾಡ್ಬೇಕೆಲ್ಲ ಹೇಳಿ ನೋಡಿ ಮಾಡಿ ಹೊರಡೋದು ಸಂಜೆ ಆಗತ್ತೆ. ನಾನು ಮನೆ ಹತ್ರ ಬಿಸಿ ಆದ್ರೆ ನಮ್ಮ ಮನೆಯವರು ಹೊಸ ಮನೆ ಹತ್ರ ಬಿಸಿ ಇರ್ತಾರೆ. ನನ್ಗೆ ಹೆಂಗಾಗಿದೆ ಅಂದ್ರೆ ಡ್ಯುಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು, ಇಲ್ಲೂ ನೋಡ್ಬೇಕು ಅಲ್ಲೂ ಹೋಗ್ಬೇಕು, ನಿಮ್ಗಳ ಜೊತೆ ವಿಡಿಯೋಸ್ ನ ಶೇರ್ ಮಾಡ್ಬೇಕು. ಸ್ವಲ್ಪ ಏನಂತಾರೆ ಹೆಲ್ಡಪ್ ಅನ್ನೋ ರೀತಿ ಆಗಿದೀನಿ ಎಲ್ಲಾ ಕಡೆಗೂ. ಯಾವ್ದು ಕಂಪ್ಲೀಟ್ ಆಗಿ ಆಗ್ತಿಲ್ವೇನೋ ಅನ್ನೋ ರೀತಿ. ಬಟ್ ಸ್ಟಿಲ್ ಪ್ರಯತ್ನ ಅಂತೂ ಮಾಡ್ತಾ ಇದೀನಿ, ಮಾಡ್ತೀನಿ ಕೂಡ. ನಿಮ್ ಜೊತೆ ಕನೆಕ್ಟಿವಿಟಿನ ನಾನು ತಪ್ಪಿಸ್ಕೊಳ್ಳಲ್ಲ, ಈ ರೀತಿ ಟಚ್ ಅಲ್ಲಿ ಇದ್ದೇ ಇರ್ತೀನಿ. ಗೃಹ ಪ್ರವೇಶ ಎಲ್ಲ ಮುಗಿದ್ರೆ ಅಥವಾ ನಾವು ಆ ಮನೆಗೆ ಶಿಫ್ಟ್ ಆದ ನಂತರ ನಿಮ್ ಜೊತೆ ಒಳ್ಳೆ ವಿಡಿಯೋಸ್ ಶೇರ್ ಮಾಡ್ಕೋಬಹುದು. ಸೊ ಮನೆ ಕೆಲಸ ತುಂಬಾ ಚೆನ್ನಾಗ್ ಆಗ್ತಾ ಇದೆ, ತೋರಿಸ್ತೀನಿ ಕೂಡ ಮುಂದೆ. ಬನ್ನಿ, ಇನ್ನ ಗುಡ್ಡನ ತಲುಪಿದ್ವಿ ನಾವು. ಇನ್ ಮುಂದಕ್ಕೆ ದೇವ್ರ ದರ್ಶನ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆ ವಿಡಿಯೋಸ್ ನಿಮ್ಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ, ವಾಯ್ಸ್ ಉಸಿರು ಎಳಿತಿಲ್ಲ ರೀ. ಯುಗಾದಿ ದಿನನೇ ಬರಬೇಕಿತ್ತು, ಬರಲಿಕ್ಕೆ ಆಗಲಿಲ್ಲ. ಇವತ್ತು ಬಂದಿದ್ದೀವಿ 2 ದಿನ ಆದಮೇಲೆ. 2 ದಿನ ಅಲ್ಲ, 1 ದಿನ. ನೆನ್ನೆ ಯುಗಾದಿ, ಇವತ್ತು ಬಂದಿದ್ದೀವಿ. ಹೊಸ ವರ್ಷ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ಇದೆಲ್ಲ, ಯಾಕಂದರೆ ಎಷ್ಟು ಬ್ಯುಸಿ ಆಗಿದ್ದೀವಿ ಅಂದರೆ ಏನೇನು ಶೂಟ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಎಲ್ಲ ಸೇರಿ ಒಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸಂಜೆ 6 ಗಂಟೆ ಆಯ್ತು. ಎಷ್ಟು ಬಿಸಿಲಿದೆ ನೋಡಿ. 5:30 6 ಗಂಟೆಗೆ ಅವ್ರು ಹೇಳಿದ್ರು ಸಂಜೆ ಪೂಜೆಗೆ ಬನ್ನಿ ಅಂತ. ಸೊ 6 ಗಂಟೆ ಸಮಯ, ಎಷ್ಟು ಬಿಸಿಲಿದೆ. ಸೂರ್ಯ ಏನೂ ಮುಳುಗಿರ್ಲಿಲ್ಲ. ಇಷ್ಟು ಸುಂದರವಾದ ವಾತಾವರಣ. ಆ ಕ್ಲಿಪ್ಪಿಂಗ್ಸ್ ತೆಗಿದೆ, ಬೇರೆ ವಿಧಿ ಇಲ್ಲ, ನಾನ್ ತೆಗಿಲೇಬೇಕು ಅನ್ನೋಷ್ಟು ಮನ್ಸು ಆಕರ್ಷಿತವಾಯ್ತು. ಅಷ್ಟು ಚೆನ್ನಾಗಿದೆ, ನೀಟಾಗಿದೆ. ಫಾರ್ಮಿಂಗ್ ಎಲ್ಲಾ ಸೈಡ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ಸ್ಪ್ರಿಂಕ್ಲರ್ ಆನ್ ಆಗಿತ್ತು ದೂರದಲ್ಲಿ, ತೋರಿಸ್ತೀನಿ ನೋಡಿ ಝೂಮ್ ಮಾಡಿ. ಎಷ್ಟ್ ಖುಷಿ ಆಗತ್ತಲ್ಲ ಈ ಬಿಸ್ಲಲ್ಲಿ ಆ ನೀರ್ ನೋಡುವಾಗ, ನಮ್ಗೆ ತಂಪಾದಂಗ ಅನ್ಸುತ್ತೆ. ಇನ್ನ ಗಿಡಗಳಿಗೆ ಎಷ್ಟು ಖುಷಿ ಆಗಿರ್ಬೇಕು. ನಾವಿನ್ನ ಆ ಅರ್ಧ ಹತ್ತಿದ್ವಿ, ಇನ್ನ ಅರ್ಧ ಹತ್ಬಿಟ್ಟು ನೋಡಿ, ಈ ವರ್ಕ್ ಇದ್ರಲ್ಲಿ ನಾವು ನಿದ್ರೆ ಮಾಡಲ್ಲ, ಫುಡ್ ಹ್ಯಾಬಿಟ್ ಚೆನ್ನಾಗಿದೆ ಅಂದ್ರೂ ಸ್ಟಾಮಿನಾ ಬಿಲ್ಡಪ್ ಮಾಡ್ಕೊಳ್ಳಿಲ್ಲ, ಎನರ್ಜಿ ಅಥವಾ ಸ್ಟ್ರೆಂತ್ ಬಿಲ್ಡಪ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು 250 ಮೆಟ್ಲು ಹತ್ತಕ್ಕೂ ತುಂಬಾ ಕಷ್ಟ ಪಡ್ಬೇಕಾದ್ರೆ ಸುಸ್ತಾಯ್ತು. ಇವತ್ತು ಮೆಟ್ಲು ಹತ್ತುವಾಗ ಅಲ್ಲಿಗೆ ಗೊತ್ತಾಯ್ತು ಎನರ್ಜಿ ಇಲ್ಲ ಅಂತ ಹೇಳಿ. ಸೊ ಅಲ್ಲೇ ನಲ್ಲಿ ಇತ್ತು. ಕಾಲ್ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಕಾಲ್ ತೊಳ್ಕೊಳಕ್ಕೆ ಒಂದ್ ವಿಚಾರ, ಹಿಮ್ಮಡಿನ ತೊಳ್ಕೊಳ್ಳೇಬೇಕು. ಹಿಮ್ಮಡಿಯಲ್ಲಿ ಅಂದ್ರೆ ಇಮ್ಮಡಿ ತೊಳ್ಕೊಳ್ದೆ ನಾವು ಮುಂದಕ್ಕೆ ಹೋಗ್ಬಾರ್ದು, ಇಮ್ಮಡಿ ತೊಳ್ಕೊಂಡೆ ಮೇಲಕ್ಕೆ ಹೋಗ್ಬೇಕು. ಹೇಳ್ತಾರೆ, ಬೇಡ ನಾನು ಕಂಪ್ಲೀಟ್ ಆಗಿ ಏನ್ ಹೇಳಲ್ಲ. ಹಿಮ್ಮಡಿನ ತೊಳ್ಕೊಳ್ದೆ ಬರೀ ಮುಂಭಾಗ ತೊಳ್ಕೊಂಡ್ ನಾವು ಹೋದ್ರೆ ಕಾಲ್ ತೊಳ್ಕೊಂಡಂಗ ಆಗಲ್ಲ, ಒಳ್ಳೇದು ಅಲ್ಲ. ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮುಗಿಸಿ ನಾವ್ ಅಲ್ಲಿಂದ ಹೊರಟ್ವಿ. ಆದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಆಚೆ ಬಂದಾಗ ಕಂಪ್ಲೀಟ್ ಆಗಿ ಸನ್ಸೆಟ್ ಆಗ್ತಿತ್ತಲ್ಲ, ಆ ಟೈಮಿನ ವ್ಯೂ ಇದೆ ನೋಡಿ. ನೀವು ನೋಡಿ, ನಿಮ್ಗೂ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಅದು ಬಹಳ ಸಂತೋಷ ಆಯ್ತು. ಅವಾಗ ಒಂದು ಫ್ಯಾಮಿಲಿ ಅವ್ರು ಬಂದಿದ್ರು. ಆ ಟೈಮಲ್ಲಿ ಇನ್ಯಾರು ಇರ್ಲಿಲ್ಲ, ನಾವು ಮತ್ತೆ ನಾವು ಪೂಜೆ ಆಗ್ತಿದ್ದಂಗ್ಲೆ ಅವ್ರು ಬಂದು ಅವ್ರು ಪೂಜೆ ಮಾಡಿಸ್ಕೊಂಡ್ರು. ಪ್ರಶಾಂತವಾಗಿತ್ತು. ನಂಗೆ ಅದಕ್ಕೇನೆ ಜಾತ್ರೆ ಸಮಯದಲ್ಲಿ ನಂಗೆ ಹೋಗ್ ಸ್ವಲ್ಪ ಅಷ್ಟು ಸರಿ ಅನ್ಸಲ್ಲ. ಯಾಕಂದ್ರೆ ತುಂಬಾ ರಶ್ ಅಲ್ಲಿ ದೇವ್ರ ಮೇಲೆ ಭಕ್ತಿಗಿಂತ ಅವಸರದ ದರ್ಶನ. ನಾನು ಕಾಂಪಿಟೇಷನ್ ಅಲ್ಲಿ ದರ್ಶನ ನಾನ್ ಮಾಡ್ಕೋಬೇಕು, ನಾನ್ ಮುಂದಕ್ಕೆ ಹೋಗಿ ದರ್ಶನ ಮಾಡ್ಬೇಕು, ನಾನ್ ತೇರ್ ಹತ್ರ ಹೋಗ್ಬೇಕು, ಈ ತರ ಒಂದು ಶುರು ಆಗ್ಬಿಟ್ರೆ ಏನಾಗುತ್ತೆ, ನಮ್ಗೆ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ ದೇವ್ರ ಮೇಲೆ. ಅದಕ್ಕೋಸ್ಕರ ಜಾತ್ರೆ ಸಮಯದಲ್ಲಿ ನಂಗೆ ಅಷ್ಟು ಹೋಗಕ್ ಅನ್ಸಲ್ಲ. ಆಮೇಲೆ ಧೂಳು, ಬಿಸಿಲು, ಜನ ಜಂಗುಳಿ ಇದೆಲ್ಲದು ಯೋಚನೆ ಮಾಡಿದ್ರೆ ನಾವು ಯಾವಾಗ್ಲೂ ಅನ್ಕೊಳ್ಳೋದು ಬಾಕಿದಿಂದಲೇ ಪ್ರಶಾಂತವಾಗಿದ್ದಾಗ ಹೋಗ್ ಬಂದ್ಬಿಡೋಣ ಅಂತ ಹೇಳಿ. ಆಮೇಲೆ ವಾರ ದಿನ ನೋಡಲ್ಲ. ನಮ್ಮ ಮನ್ಸಿಗೆ ಯಾವತ್ ಹೋಗ್ಬೇಕನ್ಸ್ತೋ, ನಮ್ಗೇನ್ ತುಂಬಾ ದೂರನೂ ಅಲ್ಲ, 2 hours ಜರ್ನಿ ಅಷ್ಟೇ. ಪಟ್ ಅಂತ ಹೊರಟ್ಬಿಡ್ತೀನಿ ನೆನ್ಸ್ಕೊಂಡಾಗೆಲ್ಲ. ಇದು ಬಸವಣ್ಣ, ವೀರಭದ್ರ ಸ್ವಾಮಿಯ ದೇವರ ಎದುರುಗಡೆ ಇರುವಂತ ಬಸವಣ್ಣ. ಇದು ನಮ್ಮ ಮನೆ ದೇವ್ರು. ಸೊ ಸುಮಾರು ಜನ ಕೇಳ್ತಾ ಇರ್ತೀರಾ, ನೀವು ವಿಶ್ವಕರ್ಮರ ಅಂತ. ಅಲ್ಲ ಅಲ್ಲ, ನಾವು ವಿಶ್ವಕರ್ಮರಲ್ಲ. ಜಾತಿ ಬಗ್ಗೆ ನಾನು ಹೆಚ್ಚಾಗಿ ಎಲ್ಲೂ ಉಲ್ಲೇಖ ಮಾಡಲ್ಲ. ಬಟ್ ಕೇಳ್ತಾ ಇರ್ತೀರಾ ವಿಶ್ವಕರ್ಮನ ಅಂತ. ಅಲ್ಲ, ನಾವು ವೀರಶೈವ ಲಿಂಗಾಯತರು. ಹಾಗಾಗಿ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ, ಕಾಳಮ್ಮ. ಸೊ ಇಲ್ಲಿ ವೀರಭದ್ರ ಸ್ವಾಮಿಯ ದರ್ಶನ ನೀವು ಕೂಡ ಪಡ್ಕೊಳ್ಳಿ. ಅಷ್ಟು ಸಮಾಧಾನಕರವಾಗಿ ದರ್ಶನ ಆಯ್ತು ನೋಡಿ.
ನಿಂಬೆಹಣ್ಣು ಇದೆ ವಿಜಿ. ಮುಡುಪಿಟ್ರ ಎಲ್ಲಡಿಕೆ ಎಲ್ಲಡಿಕೆ ಅಲ್ಲ ನಾಗ ಕೊಡು. मुग्धापयामि विदलं तृणाकारं त्रिनेत्रं च श्रीहायुधं पापसंहारं धूपं शिवार्पणम्. ಈ ವ್ಲಾಗ್ಸ್ ನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.